ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅಷ್ಟೇನು ನಾವು ಮಾಸ್ಟರ್ ಸ್ಟ್ರೋಕು, ಆ ಸ್ಟ್ರೋಕು, ಈ ಸ್ಟ್ರೋಕು ಗೊತ್ತಿಲ್ಲ. ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ, ಇಷ್ಟು ಗೊತ್ತು. ಒಳಗೆ ಬರೋರನ್ನ ಹೊರಗೆ ಹಾಕಿದ್ದೀವಿ. ಏನು ಸ್ಟ್ರಾಟಜಿ ಇಲ್ಲ. ನಮ್ಮ ತಾಲೂಕ ನಾವು ಸುರಕ್ಷಿತವಾಗಿರಬೇಕು. ಸ್ಟ್ರಾಟಜಿ ಏನು ಅವಶ್ಯಕತೆ. ನಿಮ್ಮ ಮನ್ಯಾಗ ತೊಡಗು ಬರಾಕತ್ರ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ. ಹಿತ್ತಲ ಬಾಗಲ, ಮುಂದಿನ ಬಾಗಲ ಸರಿ ಮಾಡಿ ಇಟ್ಕೊಂಡು, ಮ್ಯಾಗಿನ ಹಂತ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು. ಇಷ್ಟೇ. ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಬೇರೆದವ್ರ ಮನೆಗೆ ಬರಬಾರ್ದು ಅನ್ನೋಂಥ ವ್ಯವಸ್ಥೆ ನಾವು ಇರಬೇಕು. ಘಟಾನಿಗ ಈ ನೋಡ್ರಿ, ಸ್ವಾಭಿಮಾನದ ಮುಂದೆ ದನ, ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯೋದಿಲ್ಲ. ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ. ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ. ಆ ಸ್ವಾಭಿಮಾನ ಜನ ಇವು ಯಾವುದಕ್ಕೂ ಬಗ್ದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ. ನಾನು ಅದು ಹೇಳಿದ್ವಿ, ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ. ಅದು ಎ ಬಿ ಪಾಟೀಲ್ರಿಗೆ ಅವರು ಯಾರೋ ಒಬ್ಬರು ಅಂದಿದ್ರು, ಅವರು ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಯಾರೋ ಒಬ್ರು ನಂಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು. ಅದು ಸತೀಶ್ ಜಾರಕಿಹೊಳಿ ಯಾರೋ ಹೇಳಿದ್ರು. ಅದನ್ನ ಅವರೇನೋ ಅವರು ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಎ ಬಿ ಪಾಟೀಲ್, ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ, ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ 28ನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದ್ದೀನಿ. ಮತ್ತು ಇವತ್ತು ಹೇಳಿದ್ದೀನಿ, ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ, ಅವರು ಡ್ಯಾಡಿ ಅದಾರ. ರಮೇಶ್ ಕತ್ತಿ ಅವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವಾಗಿ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು. ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು. ಎಲ್ಲ ಸಮಾಜಗಳನ್ನ ನಾವು ಜಕ್ಕೊಂಡು ಹೋಗ್ಬೇಕು. ಎಲ್ಲ ಸಮಾಜಗಳನ್ನ ಹಿತವನ್ನು ಬಯಸಬೇಕು. ಎಲ್ಲ ನಮ್ಮ ಮನೆಯಾಗೆ ಇರಬೇಕು. ಎಲ್ಲ ನಮ್ಮ ಮನೆಯಾಗೆ ಇರಬೇಕಂತಂದ್ರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ 3 ಜನ MLAಗಳು, ಒಂದು ಮನೆಯಾಗ ಒಬ್ಬರ MLC, ಒಂದು ಮನೆಯಾಗ ಒಬ್ಬರು MP ಅಂದ್ರೆ ಬಾಕಿ ಜಿಲ್ಲಾ ಜನ ಏನು ಮಾಡಬೇಕು? ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಸಮಾಜದವರನ್ನು ತೆಕ್ಕೆ ಹಾಕ್ಕೊಂಡು ಅವ್ರನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.